ನಿನ್ನ ಕೋರಿಕೆಯನ್ನು ಈಡೇರಿಸದಿದ್ದರೆ ಪ್ರಾಣತ್ಯಾಗ ಮಾಡುವೆನೆಂದು ಹೇಳಿದೆಯಲ್ಲವೇ? ಒಂದು ವೇಳೆ ಈ ನಿನ್ನ ದುಷ್ಟಾಟಕ್ಕೆ ತಲೆಬಾಗಿ ನಿನ್ನ ಕೋರಿಕೆಯನ್ನು ಈಡೇರಿಸಿದನೆಂದರೆ ಅದರಿಂದಾಗುವ ಪರಿಣಾಮವೇನೆಂದು ಊಹಿಸಿರುವೆ. ದೇವಿ, ದೇಶದ ಮೂಲೆ ಮೂಲೆಗಳಿಂದ ಸಾಮಂತರು, ಗಣ್ಯರು, ಕುರುಹಿರಿಯರು ಎಲ್ಲರೂ ಸಂಭ್ರಮದಿಂದ ರಾಮನ ಪಟ್ಟಾಭಿಷೇಕಕ್ಕಾಗಿ ಸಂತೋಷದಿಂದ ಅಯೋಧ್ಯೆಗೆ ಆಗಮಿಸಿದ್ದಾರೆ. ಅವರೆಲ್ಲರ ನಿರೀಕ್ಷೆಯಂತೆ ಈ ಪಟ್ಟಾಭಿಷೇಕ ನಡೆಯಲಿಲ್ಲವೆಂದರೆ ಅವರಿಗೆ ನಾನೇನು ಉತ್ತರ ಕೊಡಲಿ? ನನ್ನ ಕಿರಿಯ ರಾಣಿಯ ಹಠಮಾರಿತನದಿಂದ ನಿಮ್ಮೆಲ್ಲರ ಕಣ್ಮಣಿಯಾದ ರಾಮಚಂದ್ರನನ್ನು ಕಾಡಿಗಟ್ಟುವ ಈ ಸಂದರ್ಭ ಒದಗಿ ಬಂದಿದೆ ಎಂದು ಹೇಳಲಿ. ಅಂದ ತುಂಬಿದ ಸಭೆಯಲ್ಲಿ ರಾಮಚಂದ್ರನೇ ಸಿಂಹಾಸನವನ್ನೇರುತ್ತಾನೆಂದು ಘೋಷಣೆ ಮಾಡಿದ್ದೇನೆ. ಇಂದು ಅದು ನಡೆಯದಿದ್ದರೆ ಪ್ರಜೆಗಳೆಲ್ಲರೂ ನನ್ನನ್ನು ವಚನ ಭ್ರಷ್ಟನೆಂದು ಹೇಳುವುದಿಲ್ಲವೇ? ಮುಂದೆ ಅವರು ನನ್ನನ್ನು ನಂಬುತ್ತಾರೆ. ನನ್ನ ಗೌರವ, ಪ್ರತಿಷ್ಠೆ ಎಲ್ಲವೂ ಅವರೆದುರು ಮಣ್ಣಲ್ಲಿ ಮಣ್ಣಾಗುವುದಿಲ್ಲವೇ? ಕೌಸಲ್ಯ, ಪಾಪ, ಸಾತ್ವಿಕ ಮೂರ್ತಿ, ಸ್ನೇಹ ಸೌಜನ್ಯಗಳ ದೇವತೆ, ದಾಸಿಯಾಗಿ ನನ್ನ ಸೇವೆ ಮಾಡಿದ್ದಾಳೆ, ಸಖಿಯಾಗಿ ನನ್ನೊಡನಿದ್ದಾಳೆ. ಮಂಗಳ ಕಾರ್ಯಗಳಲ್ಲಿ ನನ್ನ ಸತಿಯಾಗಿ ಸಂಕಟ ಬಂದಾಗ ತಾಯಿಯ ಸ್ಥಾನದಲ್ಲಿ ನಿಂತು ನನ್ನ ಸರ್ವಸ್ವವನ್ನು ಹೇಳಿದ್ದಾಳೆ. ರಾಮಚಂದ್ರನಂತ ಪುತ್ರನಿಗೆ ಜನ್ಮವಿತ್ತಿದ್ದಾಳೆ. ಇಂದು ಅವಳು ಯಾವ ಅಪರಾಧಕ್ಕಾಗಿ ನನ್ನ ಮಗನನ್ನು ಕಾಡಿಗಟ್ಟುತ್ತಿದ್ದೀರಿ ಎಂದು ಕೇಳಿದರೆ ನಾನೇನು ಉತ್ತರ ಹೇಳಲಿದ್ದೇವೆ? ಹೇಳು. ಅವಳೆಂದು ರಾಮನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಬಯಸಲಿಲ್ಲ. ನಾನೇ ಅವಳ ಮನಸ್ಸಿನಲ್ಲಿ ಈ ಆಸೆ ಮೊಳಕೆಯೊಡಲು ಕಾರಣವಾದ. ಇಂದು ನಾನೇ ಚೋಟಿ ಹಾಕಲಿ. ಹೇಳಿದ್ದೇವೆ, ಜಾನಕಿ ಜನಕ ಮಹಾರಾಜರ ಪುತ್ರಿ. ಒಮ್ಮೆ ಆ ಜಾನಕಿಯನ್ನು ನೆನಪು ಮಾಡಿಕೊ. ಮಿಥಿಲೆಯಲ್ಲಿ ಭೋಗ ಭಾಗ್ಯಗಳಿಂದ ಬೆಳೆದವಳು, ಶಿವಧನುಸ್ಸನ್ನು ಭಂಗಿಸಿದ ಮಹಾವೀರನ ಸತಿಯೆಂದು ಸಂಭ್ರಮದಿಂದ ಸಂತೋಷದಿಂದಿದ್ದಾಳೆ. ಇಂತಹ ಸಂದರ್ಭದಲ್ಲಿ ತನ್ನ ವೀರಪತಿಯನ್ನು ಕಾಡಿಗೆ ಕಳುಹಿಸಿದ್ದಾರೆ ಎಂಬ ವಿಷಯ ತಿಳಿದರೆ ಅವಳ ಹೃದಯ ಸಿಡಿದು 1000 ಹೋಳಾಗುವುದಿಲ್ಲವೇ? ನಿರಪರಾಧಿಯಾದ ತನ್ನ ಗಂಡನನ್ನು ಕಾಡಿಗೆ ಕಳುಹಿಸುತ್ತಿರುವ ಇಂತಹ ಕಟುಕರ ಸಂಸಾರವೇ ಇದು? ಇಂತಹ ಮನೆಗೆ ನಾನು ಸೊಸೆಯಾಗಿ ಬಂದನೆ ಎಂದು ಅವಳ ಮನಸ್ಸು ಸಂಕಟ ಪಡುವುದಿಲ್ಲವೇ? ದೇವಿ, ಜಾನಕಿ ಬದುಕುಳಿಯುತ್ತಾಳೆ ಅಥವಾ ಸೀತಾರಾಮರ ವಿಯೋಗದಿಂದ ನಾನು ಬದುಕುಳಿಯುತ್ತೇನೆಯೇ? ಇಲ್ಲ, ವಿಧವೆಯಾಗಿ ನೀನು ನಿನ್ನ ಪುತ್ರ ಈ ರಾಜ್ಯವಾಳಲು ಸಾಧ್ಯವೇ? ಹೇಳ್ತೀನಿ, ಪತಿಯ ಮಾತಿಗೆ ವಿರುದ್ಧವಾಗಿ ನಡೆಯುವ ಈ ನಿರ್ಧಾರ ಇದೆಂಥ ಪತಿಭಕ್ತಿ? ಹೇಳ್ತೀವಿ, ಹೇಳು. ನನ್ನ ಪತಿ ಭಕ್ತಿ ಶಂಕಾತೀತವಾದದ್ದು ಸ್ವಾಮಿ. ಎಂದು ಯಾವ ಕ್ಷಣದಲ್ಲೂ ಯಾವ ಕಾರಣಕ್ಕೂ ನಾನು ಪತಿಗೆ ವಿರೋಧವಾಗಿ ನಡೆದುಕೊಳ್ಳುವುದಿಲ್ಲ. ಪತಿಯ ಬಯಕೆಯನ್ನು ಈಡೇರಿಸುವುದಕ್ಕಿಂತ ಮಿಗಿಲಾದ ಧರ್ಮವಿಲ್ಲ.
ಉರಿಯುತ್ತಿರುವ ಅಗ್ನಿಜ್ವಾಲೆಯಲ್ಲಿ ಪ್ರವೇಶಿಸು ಎಂದರು. ಹಿಂದು ಮುಂದೆ ನೋಡದೆ ನಾನು ಪ್ರವೇಶಿಸುತ್ತೇನೆ. ನನಗೆ ಆ ನಂಬಿಕೆ ಇದೆ ದೇವಿ. ಪತಿಭಕ್ತಿ ಪರಾಯಣಲಾದ ನಿನ್ನ ಕೈ ಹಿಡಿದು ನನ್ನ ಜನ್ಮ ಸಾರ್ಥಕವಾಯಿತು. ಅದಕ್ಕೆ ಪ್ರತಿಯಾಗಿ ನನ್ನ ಜೀವಮಾನ ಪರ್ಯಂತ ನನ್ನಿಂದ ನಿನಗಾಗಿ ಎಲ್ಲ ಸುಖ ಸಂತೋಷಗಳನ್ನು ಲಭಿಸುವಂತಾಗಲಿ ಎಂದು ನಾನು ಹಾರೈಸುತ್ತೇನೆ. ಯಾವುದೇ ಕಷ್ಟ ಪ್ರಭು, ಸೀತೆ, ಕೌಸಲ್ಯೆ, ಸುಮಿತ್ರೆಯರ ದುಃಖವನ್ನು ಬಣ್ಣಿಸಿದಿರಲ್ಲ, ನಾನು ನಿಮಗೆ ಲೆಕ್ಕವಿಲ್ಲವೇ? ನನ್ನ ಭಾವನೆಗಳಿಗೆ ನಿಮ್ಮಲ್ಲಿ ಯಾವ ಬೆಲೆಯೂ ಇಲ್ಲವೇ? ನಾನು ದುಃಖಿಸಿದರೆ ನಿಮಗೆ ಚಿಂತೆ ಇಲ್ಲ. ನಿಮ್ಮ ಪ್ರೇಮವೆಲ್ಲ ಕಪಟ ನಾಟಕವೇ ಪ್ರಭು. ಓ, ನನ್ನ ರೂಪ ಲಾವಣ್ಯವನ್ನು ಭೋಗಿಸಲು ಆಡಿದ ಆಟವದು. ಹಾ ಪ್ರಭು, ನಿಮಗೆ ಅವರೇ ಹೆಚ್ಚಾದರೆ ಅಯ್ಯೋ ಅವಿವೇಕಿ, ರಾಮಚಂದ್ರ ಕಾಡಿಗೆ ಹೋದರೆ ಸೀತೆ ಕೌಶಲ್ಯೆ ಮಾತ್ರ ದುಃಖಿಸುತ್ತಾರೆಂದು ತಿಳಿದುಕೊಂಡಿದ್ಯಾ? ನೆನಪಿಟ್ಟುಕೋ, ಕೋಸಲ ದೇಶದಲ್ಲಿ ರಾಮನನ್ನು ಪ್ರೀತಿಸಿದ ಒಬ್ಬ ಪ್ರಜೆಯಾದರೂ ಇರುವನು. ಇಡೀ ಕೋಸಲ ದೇಶವೇ ದುಃಖ ಸಾಗರದಲ್ಲಿ ಮುಳುಗಿ ಹೋಗುತ್ತದೆ. ಅಷ್ಟು ಮಾತ್ರವಲ್ಲ, ರಾಮನಿಗೆ ಅನ್ಯಾಯವಾದರೆ ಆಕ್ರೋಶ ಬೋರ್ಗರೆಯುತ್ತದೆ. ಪ್ರಜೆಗಳು ಕೆರಳಿದರೆಂದರೆ ಎಂತಹ ಅನರ್ಥವಾಗುತ್ತದೆ ಎಂಬುದನ್ನು ಸ್ವಲ್ಪ ಯೋಚಿಸಿದವರು. ಜ್ವಾಲಾಮುಖಿಯಂತೆ ದಗದಗಿಸುವ ಈ ರಾಜ್ಯವನ್ನು ನೀನು ನಿನ್ನ ಪುತ್ರ ಆಳಲು ಸಾಧ್ಯವೇ? ಮತ್ತೊಮ್ಮೆ ಯೋಚಿಸಿ ನೋಡು, ಮತ್ತೊಮ್ಮೆ ಯೋಚಿಸಿ ನೋಡು. ಇದು ನಿಜವೇ? ಪಟ್ಟಾಭಿಷೇಕವಾದರೂ ಭರತ ರಾಜ್ಯವಿಲ್ಲದವನಾಗುತ್ತಾನೆಯೇ? ಇಲ್ಲ ಇಲ್ಲ, ಭರತ ರಾಜನಾಗಬೇಕು, ನಾನು ರಾಜಮಾತೆಯಾಗಬೇಕು. ಸಂಪದ್ಭರಿತವಾದ ಸುವ್ಯವಸ್ಥೆಯಿಂದ ಕೂಡಿದ ಅಯೋಧ್ಯೆ ಹೀಗೇ ಇರಬೇಕು. ಮಹಾರಾಣಿ, ಮಹಾರಾಜರ ಮಾತಿಗೆ ಸೋಲಬೇಡಿ. ಅವರು ಬರೀ ನಾಟಕವನ್ನು ಆಡುತ್ತಾರೆ. ಸೋಲಬೇಡಿ ಮಹಾರಾಣಿ. ನಿಜವಂದರೆ ನಾನು ಈ ಬೆದರಿಕೆಗಳಿಗೆಲ್ಲ ಸೋಲಬಾರದು. ಪ್ರಜೆಗಳು ಎಷ್ಟು ದಿನ ತಾನೇ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಬಲ್ಲರು? ಸೇನೆ ಇರುವುದೇತಕ್ಕೆ? ಉದ್ದಟತನವನ್ನು ಶಿಕ್ಷಿಸಿದರಾಯಿತು. ಅದನ್ನೆಲ್ಲ ಯೋಚಿಸುತ್ತಾ ಕುಳಿತರೆ ಇಷ್ಟು ಹೊತ್ತು ನಾನು ಮಾಡಿದ ಪ್ರಯತ್ನವೆಲ್ಲ ನಿಷ್ಫಲವಾಗಿ ಬಿಡುತ್ತದೆ. ಈ ದಿನ ನಾನು ಗೆಲ್ಲಲೇಬೇಕು. ಹಾಂ, ಗೆಲ್ಲಲೇಬೇಕು. ಸುಮಿತ್ರೆ, ಸೂರ್ಯೋದಯ ಆಗುತ್ತಿದೆ. ನಮ್ಮ ಧ್ಯಾನ ಪೂಜೆಗಳನ್ನು ಮುಗಿಸಿ ಪಟ್ಟಾಭಿಷೇಕಕ್ಕೆ ಸಿದ್ಧರಾಗೋಣ. ಆಯಿತು ಸಹೋದರಿ, ನಾನು ನನ್ನ ಅಂತಃಪುರಕ್ಕೆ ತೆರಳಿ ಸ್ನಾನ ಮಾಡಿ ಅಲಂಕೃತಳಾಗಿ ಸಿದ್ಧಳಾಗುತ್ತೆ. ಸುಮಿತ್ರೆ, ಇಡೀ ರಾತ್ರಿ ನನ್ನೊಡನೆ ಉಪವಾಸ ಜಾಗರಣೆ ಮಾಡುತ್ತಾ ನನ್ನ ಪುತ್ರನಿಗಾಗಿ ಧ್ಯಾನ ಪೂಜೆಗಳನ್ನು ಮಾಡಿದ್ದೀಯೆ. ನಿನ್ನ ಈ ಔದಾರ್ಯವನ್ನು ನಾನೆಂದೂ ಮರೆಯುವುದಿಲ್ಲ. ಸಹೋದರಿ, ಇದಕ್ಕೆ ಇಷ್ಟೆಲ್ಲ ಹೊಗಳಬೇಕು?
ರಾಮಚಂದ್ರನನ್ನು ಕಾಡಿಗೆ ಕಳುಹಿಸಿದರೆ ಅಯೋಧ್ಯೆ ಹತ್ತಿ ಉರಿಯುತ್ತದೆಯೇ? ಅರಮನೆ ಅಲ್ಲೋಲ ಕಲ್ಲೋಲವಾಗುತ್ತದೆಯೇ? ಪ್ರಜೆಗಳೆಲ್ಲ ತಿರುಗಿ ಬೀಳುತ್ತಾರೆಯೇ? ಹಾಗಾದರೆ ನೀವು ಕೊಟ್ಟ ವಚನ, ನಿಮ್ಮ ಪ್ರಿಯ ಪುತ್ರ ರಾಮಚಂದ್ರನ ಮೇಲೆ ಮಾಡಿದ ಪ್ರಮಾಣ ಸುಳ್ಳಾದಂತೆ ಆಗುವುದಿಲ್ಲವೇ? ಏಕೆ ಪ್ರಭು, ಏಕೆ ಈ ಮೌನ? ಪಿತೃವಾಕ್ಯ ಪರಿಪಾಲನೆಯಲ್ಲಿ ರಾಮಚಂದ್ರನಿಗೆ ಸರಿಸಾಟಿ ಯಾರೂ ಇಲ್ಲ ಎಂದು ನಮ್ಮ ಪ್ರಜೆಗಳು ತಿಳಿದಿದ್ದಾರೆ. ಅಂತಹ ರಾಮಚಂದ್ರನ ಮೇಲೆ ಪ್ರಮಾಣ ಮಾಡಿ ಅದು ವ್ಯರ್ಥವಾದರೆ ಅದು ನಿಮ್ಮ ಪ್ರಿಯ ಪುತ್ರನಿಗೆ ಶ್ರೇಯಸ್ಕರವೇ? ನಿಮಗೆ ಕೀರ್ತಿಯೇ ಪ್ರಭು? ಸೀತೆ ಕೌಸಲ್ಯರು ದುಃಖಿಸುತ್ತಾರೆಂದು ಪಾಪ ನೀವು ಮರುಗುತ್ತಿದ್ದೀರ. ಆದರೆ ದಶರಥ ಮಹಾರಾಜರಿಗೆ ವಚನ ಭ್ರಷ್ಟ ಎಂಬ ಅಪಕೀರ್ತಿ ಸಲ್ಲಿದರೆ ಆಗ ಅವರಿಗೆ ಮಹದಾನಂದವಾಗುತ್ತದೆಯೇ? ಪ್ರಭು, ಆ ಸುಮಿತ್ರೆ ಏಕೆ ದುಃಖಿಸಬೇಕು? ನಾನೇನು ಅವಳ ಪುತ್ರ ಲಕ್ಷ್ಮಣನನ್ನು ಕಾಡಿಗೆ ಕಳುಹಿಸುವಂತೆ ಕೇಳಿದ್ದೇನೆ? ಇನ್ನು ನಿಮ್ಮ ಪ್ರಜೆಗಳು ಅವರ ಗೋಳನ್ನು ವರ್ಣರಂಜಿತವಾಗಿ ಬಣ್ಣಿಸಿದಿರಿ. ಈ ನಿಮ್ಮ ಅಯೋಧ್ಯ ನಗರಿ ಪ್ರಖ್ಯಾತವಾದ ನಗರಿ, ಪುಣ್ಯ ಪುರುಷರು ಜನಿಸಿದಂತಹ ಪವಿತ್ರ ನಗರಿ. ಇಲ್ಲಿ ಜನಿಸಿದ ಹರಿಶ್ಚಂದ್ರ ಮಹಾರಾಜರು ತಮ್ಮ ರಾಜ್ಯ ಕೋಶವನ್ನು ವಿಶ್ವಾಮಿತ್ರ ಮುನಿಗೆ ಒಪ್ಪಿಸಿ ನಿರ್ಗತಿಕರಾದಾಗ ಪ್ರಜೆಗಳು ಅಳುತ್ತಾ ನಿಂತರೆ ಹೊರತು ಅವರಿಗೆ ನೆರವಾಗಲಿಲ್ಲ. ಅಥವಾ ಅವರನ್ನು ಬಲವಂತವಾಗಿ ರಾಜ್ಯದಲ್ಲಿಯೇ ಇರಿಸಿಕೊಳ್ಳಲಿಲ್ಲ. ಅಥವಾ ಹರಿಶ್ಚಂದ್ರ ಮಹಾರಾಜರಾಗಲಿ ವಿಶ್ವಾಮಿತ್ರ ಮುನಿಗಳಾಗಲಿ ಪ್ರಜೆಗಳ ಅಭಿಪ್ರಾಯವನ್ನೂ ಕೇಳಲಿಲ್ಲ. ಪ್ರಭು, ರಾಮಚಂದ್ರ ಮಹಾರಾಜನಾಗಿಲ್ಲ, ಯುವರಾಜನೂ ಆಗಿಲ್ಲ. ಮಹಾರಾಜನಾದಂತಹ ಹರಿಶ್ಚಂದ್ರರಿಗೆ ಈ ಪ್ರಜೆಗಳು ಕಾಡಿಗೆ ಕಳುಹಿಸಿದರು. ಅಂದ ಮೇಲೆ ರಾಮಚಂದ್ರನು ಕಾಡಿಗೆ ಹೋಗುತ್ತಾನೆಂದರೆ ಅವರು ತಡೆಯುವರೆ? ಖಂಡಿತ ಇಲ್ಲ. ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಹೋದ ಎಂಬ ಕೀರ್ತಿ ಅವನಿಗೆ ಸಲ್ಲುತ್ತದೆ. ಧರ್ಮಾತ್ಮರಾದ ನಮ್ಮ ಪ್ರಜೆಗಳು ಧರ್ಮಾತ್ಮರಾದ ದಶರಥ ಮಹಾರಾಜರ ವಚನ ಪರಿಪಾಲನೆಗೆ ಎಂದೂ ಅಡ್ಡಿಯಾಗುವುದಿಲ್ಲ. ಹಾಗೇನಾದರೂ ಆದರೆ ಅದು ಧರ್ಮ ವಿರೋಧವಾಗುತ್ತದೆ, ಶಿಕ್ಷಾರ್ಹ ಅಪರಾಧವಾಗುತ್ತದೆ. ಹೌದು, ಶಿಕ್ಷಾರ್ಹ ಅಪರಾಧ. ರಾಮಚಂದ್ರನ ಮೇಲೆ ಆಣೆ ಇಟ್ಟು ನಿನಗೆ ಮಾತು ಕೊಟ್ಟನಲ್ಲ, ಈ ಅವಿವೇಕ, ಅದು ಶಿಕ್ಷಾರ್ಹ ಅಪರಾಧ. ಈ ನಿನ್ನ ರೂಪ ಲಾವಣ್ಯಗಳಿಗೆ ಮನಸೋತು ಮೂರ್ಖನತೆ ಮಾತು ಕೊಟ್ಟನಲ್ಲ, ಅದು ಆ ಕಾರಣಕ್ಕೆ ನನಗೆ ಶಿಕ್ಷೆ ಆಗಲೇಬೇಕು. ನನ್ನ ನಂತರ ರಾಮಚಂದ್ರ ಸಿಂಹಾಸನದ ಮೇಲೆ ಕುಳಿತು ಪ್ರಜಾಪಾಲನೆಯನ್ನು ಮಾಡಬೇಕಾದ ಆ ನನ್ನ ಪುತ್ರನಿಗೆ ಕಾಡಿಗೆ ಹೋಗು ಎಂದು ಹೇಗೆ ಹೇಳಲಿ?
ಹೇಗೆ ಹೇಳಲಿ? ನನ್ನ ಮಾತನ್ನು ರಾಮಚಂದ್ರ ಮೀರುವುದಿಲ್ಲ ಎಂದು ನನಗೆ ತಿಳಿದಿದೆ. ಆದರೆ ರಾಮಚಂದ್ರನಿಲ್ಲದೆ ಈ ಅಯೋಧ್ಯೆ ಸ್ಮಶಾನವಾಗುತ್ತದೆ. ಅಯ್ಯೋ ಪಾಪಿ! ಸೀತೆ, ಕೌಸಲ್ಯೆ, ಸುಮಿತ್ರೆಯರಿಗೆ ಇನ್ನೇನು ಕೇಡು ಬಯಸಬೇಕೆಂದಿರುವೆ ಅದನ್ನು ಹೇಳಿಬಿಡು. ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.